ಅಲ್ಲಿ ಉತ್ಖನನ ನಡೆದ ನಂತರದಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಏನಾದ್ರೂ ಕಳೆಬರ ಅಥವಾ ಏನಾದ್ರೂ ಕುರುಹುಗಳು ಸಿಕ್ಕಿದ್ದೆ ಆದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ಗಳು ಟರ್ನ್ಗಳು ಸಿಗ್ತಾ ಹೋಗುತ್ತೆ. ಆದ್ರೆ ಸದ್ಯಕ್ಕೆ ಅಂಥದ್ದೇನೂ ನಡೆದಿಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ. 18 ಅಡಿ ಅಗೆಯೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡಿಕೊಂಡಿದೆ. ಹಾಗಾದ್ರೆ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಸದ್ಯಕ್ಕಿದೆ. ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಇದು ಬೆಳಗಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಇದರ ಬಗ್ಗೆ ಸುದ್ದಿಯನ್ನು ಮಾಡ್ತಾ ಇದೆ. ತಾವು ನೋಡ್ತಾ ಇದ್ರೆ ಈಗ ದೃಶ್ಯಗಳಲ್ಲಿ ಇದು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಎರಡು ಕಡೆ 2 ಸ್ಪಾಟ್ ನಲ್ಲಿ 2 ಹಿಟಾಚಿಗಳು ನಿರಂತರವಾಗಿ ಈ ಒಂದು 13ನೇ ಸ್ಪಾಟ್ ಅನ್ನ ಉತ್ಖನನ ಮಾಡತಕ್ಕಂತ ಒಂದು ಪ್ರೊಸೆಸ್ ನಡೀತಾ ಇದೆ. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಒಂದ್ ಕಡೆ 2 ಹಿಟಾಚಿಗಳು ಆ 13ನೇ ಸ್ಪಾಟ್ ಅಲ್ಲಿ 2 ಕಡೆಗೆ ಆ ನೆಲವನ್ನ ಬಗಿತಾ ಇದ್ದಾರೆ. ಏನಾದ್ರೂ ಕುರುಗಳು ಸಿಗುತ್ತಾ ಅಂತ. ಈಗಾಗಲೇ 10 ಅಲ್ಲ 12 ಅಲ್ಲ 13 ಅಲ್ಲ 18 ಅಡಿ ಆಳವರೆಗೆ ಕೂಡ ಮಣ್ಣನ್ನ ತೆಗೆದ್ರೂ ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ಕುರುಹುಗಳಾಗಿರಬಹುದು ಅಥವಾ ಯಾವುದೇ ಸುಳಿವುಗಳಾಗಿರಬಹುದು ಇದುವರೆಗೂ ಕೂಡ ಸಿಕ್ಕಿಲ್ಲ. 13ನೇ ಪಾಯಿಂಟ್ ನಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರದ ಯಾವುದೇ ಮೂಳೆಯಾಗಿರಬಹುದು ಬುರುಡೆಯಾಗಿರಬಹುದು ಯಾವುದೇ ಕುರುಹು ಕೂಡ ಪತ್ತೆ ಆಗ್ತಾ ಇಲ್ಲ. ಧರ್ಮಸ್ಥಳದ 13ನೇ ಪಾಯಿಂಟ್ ಇದು ತಾವು ನೋಡ್ತಾ ಇದ್ದೀರಿ. ಇಲ್ಲಿವರೆಗೆ 1 ರಿಂದ 10, 11, 12 ಇಲ್ಲಿ ಆಗಿರ್ತಕ್ಕಂತಹ ಉತ್ಖನನವೇ ಬೇರೆ. ಈಗ ಸದ್ಯಕ್ಕೆ ಆಗ್ತಕ್ಕಂತಹ 13ನೇ ಸ್ಪಾಟ್ ಇದೆಯಲ್ಲ ಇದು ಸಾಕಷ್ಟು ತೀವ್ರವಾದಂತಹ ಕುತೂಹಲವನ್ನ ಉಂಟು ಮಾಡ್ತಾರೆ. ಯಾಕಂತಂದ್ರೆ 13ನೇ ಸ್ಪಾಟ್ಗೆ ಜಿಪಿಆರ್ ಅನ್ನು ಕೂಡ ಬಳಕೆ ಮಾಡಲಾಗಿತ್ತು. ಒಂದ್ ಕಡೆ ಟ್ರಯಲ್ ಟೆಸ್ಟ್ ಕೂಡ ಮಾಡಿದ್ರು. ಡ್ರೋನ್ಗೆ ಅಟ್ಯಾಚ್ ಮಾಡಿ ಜಿಪಿಆರ್ ಟೆಸ್ಟ್ ಅನ್ನ ಅಲ್ಲಿ ಯಾವ ರೀತಿಯಾಗಿ ಅದು ಸಹಕರಿಸಬಹುದಂತಕ್ಕಂತಹ ಒಂದು ಟೆಸ್ಟ್ ಅನ್ನು ಕೂಡ ನಡೆಸಿದ್ರು. ಅದೇ ರೀತಿಯಾಗಿ ಇದೀಗ 2 ಹಿಟಾಚ್ಗಳನ್ನ ತರಿಸೋದರ ಮುಖಾಂತರ ಆ ಭೂಮಿಯನ್ನ 13ನೇ ಪಾಯಿಂಟ್ ಆ ಸ್ಪಾಟ್ ಗುರುತಿದ್ನಲ್ಲ ಮುಸುಕುದಾರಿ ಬಹಳಷ್ಟು ಆತ್ಮವಿಶ್ವಾಸದಿಂದ ಗುರುತಿರತಕ್ಕಂತಹ ಒಂದು 13ನೇ ಪಾಯಿಂಟ್ ಇದು. ಹಾಗಾಗಿ 2 ಹಿಟಾಚ್ಗಳ ಮುಖಾಂತರ 2 ಕಡೆ ಇದೀಗ ಉತ್ಖನನ ಕಾರ್ಯ ನಡೀತಾ ಇದೆ. ಮತ್ತೊಂದು ಕಡೆಗೆ ಮಳೆ ಬಂದರೂ ಕೂಡ ಯಾವುದೇ ಕಾರಣವನ್ನ ಹೇಳದೆ ಉತ್ಖನನ ಒಂದು ಕಾರ್ಯವನ್ನ ತಡೆ ಹಿಡಿಯದೆ ನಿರಂತರವಾಗಿ ಇದೀಗ ಆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಮತ್ತೊಂದು ಕಡೆ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಕೊಡೆ ನೀಡಿಕೊಂಡು ಎಸ್ಐಟಿ ಅಧಿಕಾರಿಗಳ ತಂಡ ಕಾರ್ಮಿಕರಾಗಿರಬಹುದು ಎಲ್ಲರೂ ಕೂಡ ಅಲ್ಲಿ ಗಮನಿಸ್ತಾ ಇದ್ದಾರೆ. 13ನೇ ಪಾಯಿಂಟ್ ಸಾಕಷ್ಟು ತಿರುವನ್ನ ಪಡೆದುಕೊಳ್ಳುತ್ತಾ. ಹಾಗಾದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕುರುಹುಗಳು ಕೂಡ ಸಿಕ್ಕಿಲ್ಲ. ಅನಾಮಿಕ ವ್ಯಕ್ತಿ 13ನೇ ಪಾಯಿಂಟ್ ಅನ್ನ ಗುರುತಿಸಿದ್ದ. ಇದು ಬಹುಶಃ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದ ತಲೆಬುರುಡೆಗೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಉತ್ತಮ ಒಂದು ಸ್ಪಾಟ್ ಅಂತ ಅನ್ಕೊಂಡು 13ನೇ ಪಾಯಿಂಟ್ ಅನ್ನ ಆತ ಬಹಳಷ್ಟು ಆತ್ಮವಿಶ್ವಾಸದಿಂದ ಗುರುತಿಸಿದ್ದ. ಆದ್ರೆ 18 ಅಡಿ ಆಳದವರೆಗೂ ಕೂಡ ಹಿಟಾಚಿಗಳು ಮಣ್ಣನ್ನ ತೆಗಿತಾ ಇದ್ದಾರೆ. ರಾಶಿ ಗಟ್ಟಲೆ ಮಣ್ಣು ತಾವು ನೋಡ್ತಾ ಇದ್ದೀರಿ. ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸುಳಿವಾಗಿರಬಹುದು ಯಾವುದೇ ರೀತಿಯಾದಂತಹ ಅಸ್ಥಿಪಂಜರದ ಕುರುಹುಗಳಾಗಿರಬಹುದು ಈ ಒಂದು ಉತ್ಖನನ ಕಾರ್ಯದಲ್ಲಿ ಇದುವರೆಗೂ ಕೂಡ ಲಭ್ಯವಾಗಿಲ್ಲ. ಆದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇಲ್ಲ. ನಿರಂತರವಾಗಿ ಆ ಸ್ಪಾಟ್ ಅಲ್ಲಿ ತಾವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸರ್ಪ ಗಾವಲಿನಂತೆ ನಿಂತಿದ್ದಾರೆ. ಹಿಟಾಚ್ಗಳು 2 ಹಿಟಾಚ್ಗಳು ನಿರಂತರವಾಗಿ ಬಿಟ್ಟು ಬಿಡದೆ ಮಣ್ಣನ್ನ ಅಗಿತಾ ಇದ್ದಾರೆ. ಮಣ್ಣಿನ ರಾಶಿ ಮತ್ತೊಂದು ಕಡೆ ಎಲೆಕ್ಟ್ರಿಕ್ ಕಂಬ ಇರೋದ್ರಿಂದ ಅದಕ್ಕೆ ಏನಾದರೂ ಅಕಸ್ಮಾತ್ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ವಹಿಸಲಾಗಿದೆ. ಸೊ ಎಲ್ಲೋ ಒಂದು ಕಡೆ ಇವತ್ತಿನ ಈ 13ನೇ ಪಾಯಿಂಟ್ ಅಲ್ಲಿ ಏನಾದರೂ ಸಿಗುತ್ತಾ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ತಮ್ಮ ಮ್ಯಾಕ್ಸಿಮಮ್ ಎಫರ್ಟ್ ಅನ್ನ ಹಾಕ್ತಾ ಇದ್ದಾರೆ. 13ನೇ ಪಾಯಿಂಟ್ ನಿಜಕ್ಕೂ ಕೂಡ ಇದೀಗ ಇಲ್ಲಿವರೆಗೆ ಆಗಿರ್ತಕ್ಕಂತಹ ಉತ್ಖನನಗಳ ಪಟ್ಟಿಯಲ್ಲಿ 13ನೇ ಪಾಯಿಂಟ್ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕಂತಂದ್ರೆ ಮುಸುಕುದಾರಿ ಸಾಕಷ್ಟು ಆತ್ಮವಿಶ್ವಾಸದಿಂದ ತೋರಿಸಿರ್ತಕ್ಕಂತಹ ಒಂದು ಸ್ಪಾಟ್ ಇದು 13. ಈಗಾಗಲೇ 15ನೇ ಪಾಯಿಂಟ್ ಕೂಡ ಉತ್ಖನನ ಆಯಿತು. 15ನೇ ಪಾಯಿಂಟ್ ಉತ್ಖನನ ಆದ್ರೆ ಅಲ್ಲಿ ಕೆಲವೊಂದಿಷ್ಟು ಸಬ್ ಪಾಯಿಂಟ್ ಗಳನ್ನ ಮಾಡಿದ್ರು. 16ನೇ ಪಾಯಿಂಟ್ ಕೂಡ ಆಯಿತು. ಅದೇ ರೀತಿಯಾಗಿ ಈಗ 13ನೇ ಪಾಯಿಂಟ್ ಉತ್ಖನನ ಆಗ್ತಾ ಇದೆ. ಎರಡು ಹಿಟಾಚಿಗಳು ಒಂದೇ ಸ್ಪಾಟ್ ಅಲ್ಲಿ 13ನೇ ಒಂದೇ ಸ್ಪಾಟ್ ಅಲ್ಲಿ 2 ಕಡೆ ಇದೀಗ ನೆಲವನ್ನ ಉತ್ಖನನ ಮಾಡ್ತಾ ಇದ್ದಾರೆ. ನಿರಂತರವಾಗಿರ್ತಕ್ಕಂತಹ ನಾನ್ ಸ್ಟಾಪ್ ಕವರೇಜ್ ಇದು ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಇದೀಗ ತಾವು ನೋಡ್ತಾ ಇದ್ದೀರಾ ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಅನ್ನ ಕೊಡ್ತಾ ಇದೆ ಧರ್ಮಸ್ಥಳದ. ಇದು 13ನೇ ಪಾಯಿಂಟ್ ಪ್ರಮುಖ ಘಟ್ಟವಾಗಿರ್ತಕ್ಕಂತಹ 13ನೇ ಪಾಯಿಂಟ್ ಇದು. ಮುಸುಕುದಾರಿ ತೋರಿಸಿರ್ತಕ್ಕಂತಹ ಈ 13ನೇ ಪಾಯಿಂಟ್ ಅಲ್ಲಿ ಆತ ಅಂದುಕೊಂಡಿರುವ ಹಾಗೆ ಏನಾದರೂ ಬಟ್ಟೆಯಾಗಿರಬಹುದು ಅಥವಾ ಅಸ್ಥಿಪಂಜರದ ಯಾವುದಾದರೂ ಕುರುಹುಗಳಾಗಿರಬಹುದು ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದಾದರೂ ಮಾಹಿತಿ ಸಿಗುತ್ತಾ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಈ ಒಂದು 13ನೇ ಪಾಯಿಂಟ್ಗೆ
ಜಿಪಿಆರ್ ಮಷಿನ್ ಕೂಡ ಬಂತು. ಜಿಪಿಆರ್ ಮಷಿನ್ ನಿಂದ ರಡಾರ್ ಮುಖಾಂತರ ಏನೇನು ಸಿಗಬಹುದು ಅಂತಕ್ಕಂತಹ ಉತ್ಖನನ ಹಿನ್ನೆಲೆಯಲ್ಲಿ ಜಿಪಿಆರ್ ಮಷಿನ್ ವಿಶೇಷವಾಗಿ 13ನೇ ಪಾಯಿಂಟ್ಗೆ ತರಿಸಲಾಯಿತು. ಇದೀಗ ಹಿಟಾಚಿ ಮುಖಾಂತರ ಉತ್ಖನನ ಕಾರ್ಯ ನಿರಂತರವಾಗಿ ಸಾಗ್ತಾ ಇದೆ. ತಾವು ನೋಡ್ತಾ ಇದ್ದಾರೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿನೇಶ್, ಸುಮಾರು ಎರಡೂವರೆ ಗಂಟೆ ಆಯ್ತು. ಮೊದಲು ಜಿಪಿಆರ್, ಆ ನಂತರ ಹಿಟಾಚಿ ತರಿಸ್ಕೊಂಡ್ರು. ಏನ್ ನಡೀತಾ ಇದೆ ಅಲ್ಲಿ? ಯಾಕಂದ್ರೆ ಜಿಪಿಆರ್ ಅಲ್ಲಿ ಏನಾದ್ರೂ ಪತ್ತೆ ಆದ ನಂತರದಲ್ಲಿ ಹಿಟಾಚಿಯಿಂದ ಅಗಿತ ಮಾಡ್ತಾರೆ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಸದ್ಯಕ್ಕೆ ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ಅದ್ರ ಬಗ್ಗೆ? ಅಶ್ವಿನಿ, ಈಗ ದೃಶ್ಯದಲ್ಲಿ ಕೂಡ ನೀವು ಗಮನಿಸಬಹುದು, 2 ಹಿಟಾಚಿಗಳ ಮೂಲಕವಾಗಿ ಈಗ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಆರಂಭದಲ್ಲಿ ಮಿನಿ ಹಿಟಾಚಿಯನ್ನು ಬಳಸಿಕೊಂಡು ಕಾರ್ಯಾಚರಣೆ ಮಾಡಲಾಗಿತ್ತು. ಆದ್ರೆ ಆ ವ್ಯಕ್ತಿ ಮತ್ತಷ್ಟು ಡಿಮ್ಯಾಂಡ್ ಮಾಡಿರುವಂತದ್ದು, ಮತ್ತಷ್ಟು ಆಳಕ್ಕೆ ಅಗಿಬೇಕು ಅನ್ನುವಂತ ಡಿಮ್ಯಾಂಡ್ ಮಾಡಿರುವಂತದ್ದು. ಹೀಗಾಗಿ ಮತ್ತೊಂದು ದೊಡ್ಡ ಹಿಟಾಚಿಯನ್ನು ಕೂಡ ತರಿಸಿಕೊಂಡು ಈಗಾಗಲೇ ಉತ್ಖನನ ನಡೀತಾ ಇರುವಂತದ್ದು. ಈ ಭಾಗದಲ್ಲಿ ಸುಮಾರು 8 ರಿಂದ 10 ಅಡಿ ಈಗಾಗಲೇ ಅಗೆದಿರುವಂತದ್ದು, ಸುಮಾರು 10 ಅಡಿ ಅಗಲ ಕೂಡ ಅಗೆದಿರುವಂತದ್ದು. ಆದ್ರೆ ಇದುವರೆಗೆ ಯಾವುದೇ ರೀತಿಯಂತ ಕಳೆಬರ ಪತ್ತೆ ಆಗಿಲ್ಲ. ಆ ವ್ಯಕ್ತಿ ಕೂಡ ಅಲ್ಲೇ ಇರುವಂತದ್ದು. ಮತ್ತಷ್ಟು ಆಳ ಅಗೇರಿ, ಮತ್ತಷ್ಟು ಅಗಲ ಅಗೇರಿ ಅನ್ನುವಂತ ಸೂಚನೆಯನ್ನು ಕೂಡ ನೀಡ್ತಾ ಇರುವಂತದ್ದು. ಹೀಗಾಗಿ ಆತ ಹೇಳಿದಂತೆ ಆ ಒಂದು ಪ್ಲೇಸ್ ಏನಿದೆ ಅಲ್ಲಿ ಆ ಬೃಹದಾಕಾರವಾದಂತ ಗುಂಡಿಯನ್ನು ಕೂಡ ಈಗ ತೆಗೆಯುತ್ತಿರುವಂತಹ ದೃಶ್ಯವನ್ನು ಕೂಡ ನೇರವಾಗಿ ನೀವು ಗಮನಿಸಬಹುದು. ಬೆಳಗಿನ ವೇಳೆಯಲ್ಲಿ ಏನು ಜಿಪಿಆರ್ ಮಿಷನ್ ಅನ್ನು ಡ್ರೋನ್ ಮೂಲಕವಾಗಿ ಹಾಯಿಸಿ ಒಂದು ನೋಡಲಾಗಿತ್ತು. ಆದ್ರೆ ಅದರಲ್ಲಿ ಯಾವುದೇ ರೀತಿಯಂತ ಕಳೆಬರ ಪತ್ತೆ ಆಗಿಲ್ಲ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇತ್ತು. ಆ ಬಳಿಕ ಈ ರೀತಿಯಾಗಿ ಹಿಟಾಚಿಗಳನ್ನ ಬಳಸಿಕೊಂಡು ಉತ್ಖನನ ಮಾಡ್ತಾ ಇರುವಂತದ್ದು. ಸದ್ಯ ಕೆಲ ಹೊತ್ತಿನಿಂದ ಮುಂದೆ ಬಹಳಷ್ಟು ಮಳೆ ಆಗಿತ್ತು. ಮಳೆಯ ನಡುವೆ ಈ ಒಂದು ಕಾರ್ಯಾಚರಣೆ ಅನ್ನುವಂಥದ್ದು ಸಾಗ್ತಾ ಇರುವಂತದ್ದು. 2 ಹಿಟಾಚಿ ಬಳಸೋದು ಇದು ಮೊದಲು ಅಂತಾನೆ ಹೇಳ್ಬೋದು. ಈ ಹಿಂದಿನ ಪಾಯಿಂಟ್ಗಳಲ್ಲಿ ಆ ಒಂದು ಮಿನಿ ಹಿಟಾಚಿ ಕಾಣಿಸ್ತಾ ಇದೆ ಅಲ್ಲ, ಆ ಒಂದು ಹಿಟಾಚಿಯನ್ನು ಬಳಸಿಕೊಂಡು ಉತ್ಖನನ ನಡೆಸಲಾಗಿತ್ತು. ಅಂದ್ರೆ ಕಾರ್ಮಿಕರು ಜೊತೆಗೆ ಆ ಒಂದು ಮಿನಿ ಹಿಟಾಚಿಯನ್ನ ಬಳಸಿಕೊಂಡು ಉತ್ಖನನ ಮಾಡಲಾಗ್ತಿತ್ತು. ಕೆಲವೊಂದು ಪಾಯಿಂಟ್ಗಳಲ್ಲಿ ಮಿನಿ ಹಿಟಾಚಿ ಮೂಲಕವಾಗಿ ಉತ್ಖನನ ನಡೆದಿರುವಂತದ್ದು. ಆದ್ರೆ ಇವತ್ತು ಹೆಚ್ಚಿನ ಆಳ ಮತ್ತು ಅಗಲ ಅಗೆಯುವ ಕಾರಣಕ್ಕಾಗಿ ಮತ್ತೊಂದು ದೊಡ್ಡ ಗಾತ್ರದ ಹಿಟಾಚಿಯನ್ನು ಕೂಡ ತರಿಸಿಕೊಂಡಿರುವಂತದ್ದು. ಸದ್ಯ ಉತ್ಖನನ ಪ್ರೊಸೆಸ್ ಅನ್ನುವಂಥದ್ದು ಬಹಳಷ್ಟು ಬಿರುಸಿನಿಂದ ನಡೀತಾ ಇರುವಂತದ್ದು. ಈ 13ನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಮತ್ತು ಚರ್ಚೆಗೆ ಕಾರಣ ಆಗಿತ್ತು. ಯಾಕಂದ್ರೆ 13ನೇ ಪಾಯಿಂಟ್ ನಲ್ಲಿ ಆತ ಹೆಚ್ಚು ಶವಗಳನ್ನ ಹೂತಿಕ್ಕಿದ್ದೇನೆ ಅನ್ನುವಂತ ಒಂದು ಮಾಹಿತಿಯನ್ನು ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದ. ಜೊತೆಗೆ ಈ ಹಿಂದಿನ ಕೆಲವೊಂದು ಪಾಯಿಂಟ್ಗಳಲ್ಲಿ ಸಿಗದೇ ಇದ್ದಾಗ 10, 11, 12, 13 ಇಂತ ಈ ಪಾಯಿಂಟ್ಗಳೆಲ್ಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದ. ಆದ್ರೆ 10, 11ರಲ್ಲೂ 12ರಲ್ಲೂ ಕೂಡ ಸಿಗದೇ ಇದ್ದಾಗ 13ರಲ್ಲಿ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನು ಹೇಳಿದ. ಆದ್ರೆ ಸದ್ಯ 13ರಲ್ಲಿ ಉತ್ಖನನ ಆಗ್ತಾ ಇರುವಂತದ್ದು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಂತ ಕಳೆಬರ ಪತ್ತೆ ಆಗಿಲ್ಲ. ಈ ಸದ್ಯ 2 ಹಿಟಾಚಿಗಳ ಮೂಲಕವಾಗಿ ಉತ್ಖನನ ಪ್ರೋಸೆಸ್ ಅನ್ನುವಂಥದ್ದು ಬಹಳಷ್ಟು ವೇಗದಿಂದ ಸಾಗ್ತಾ ಇರುವಂತದ್ದು. ಮೊದಲಿಗೆ ಜಿಪಿಆರ್ ಮಿಷನ್ ಅನ್ನು ತರಿಸಿಕೊಂಡು ಆ ಮೂಲಕವಾಗಿ ಶೋಧ ಕಾರ್ಯ ಮಾಡಲಾಗಿತ್ತು. ಈಗ ಸದ್ಯ 2 ಹಿಟಾಚಿಗಳ ಮೂಲಕವಾಗಿ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಆ ಭಾಗದಿಂದ 8 ರಿಂದ ಸುಮಾರು 10 ಅಡಿ ಆಳ ಈಗಾಗಲೇ ಅಗೆದಿರುವಂತದ್ದು, ಮತ್ತಷ್ಟು ಅಗೆಯುವಂತಹ ಸಾಧ್ಯತೆಗಳು ಇರುವಂತದ್ದು ಆತ ವಿಚಾರಣೆ ಸಂದರ್ಭದಲ್ಲೂ ಕೂಡ ಹೇಳಿದ್ದ. ಈ ಒಂದು ಪಾಯಿಂಟ್ ಏನಿದೆ, 13 ಪಾಯಿಂಟ್ ಏನಿದೆ, ಇದರಲ್ಲಿ ಆಳ ಮತ್ತು ಅಗಲ ಹೆಚ್ಚಾಗಿ ಅಗಿಬೇಕು ಅನ್ನುವಂತ ಹೇಳಿದ. ಅಂದ್ರೆ ಈ ಹಿಂದಿನ ಪಾಯಿಂಟ್ಗಳಲ್ಲಿ ಸುಮಾರು 4 ರಿಂದ 5 ಅಡಿ ಆಳ ಮತ್ತು 6 ರಿಂದ 7 ಅಡಿ ಅಗಲವನ್ನು ಅಗೆಯಲಾಗ್ತಾ ಇತ್ತು. ಆದ್ರೆ ಈ ಪಾಯಿಂಟ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಹೆಚ್ಚು ಆಳ ಅಗಲವನ್ನ ಅಗಿತಾ ಇರುವಂತದ್ದು. ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇರುವಂತದ್ದು ಗಮನಿಸಬಹುದು. ಆ ಒಂದು ವ್ಯಕ್ತಿ ಕೂಡ ಇದ್ದಾನೆ, ಆತ ಕೂಡ ಸ್ಥಳದಲ್ಲೇ ಇರುವಂತದ್ದು. ಅಧಿಕಾರಿಗಳು ಒಂದಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ಕೊಡ್ತಾ ಇರುವಂತದ್ದು. ಈ ಒಂದು ಪಾಯಿಂಟ್ ಏನಿದೆ ಇದು ಬಹಳಷ್ಟು ಒಂದು ಎಚ್ಚರಿಕೆಯಿಂದ ಈ ಪಾಯಿಂಟ್ ಅನ್ನ ಉತ್ಖನನ ಮಾಡಬೇಕಾದಂತ ಅಗತ್ಯ ಇದೆ. ಯಾಕಂದ್ರೆ ವಿದ್ಯುತ್ ಕಂಬಗಳು ಕೂಡ ಇದೇ ಪಾಯಿಂಟ್ ನಲ್ಲಿ ಹಾದು ಹೋಗುತ್ತೆ. ಹೀಗಾಗಿ ವಿದ್ಯುತ್ ಕಂಬವನ್ನ ತಪ್ಪಿಸಿಕೊಂಡು ಪಾಯಿಂಟ್ ಅಲ್ಲಿ ಉತ್ಖನನ ಮಾಡಬೇಕಾದಂತ ಅನಿವಾರ್ಯತೆ. ಜೊತೆಗೆ ಆ ಭಾಗದಲ್ಲಿ ನೇತ್ರಾವತಿ ನದಿ ಇದೆ, ಕಿಂಡಿ ಅಣೆಕಟ್ಟು ಇದೆ. ಹೀಗಾಗಿ ಆ ನೀರಿನ ಹೊರತೆ ಕೂಡ ಈ ಕಡೆ ಬರುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇದನ್ನ ಉತ್ಖನನ ಮಾಡ್ತಾ ಇರುವಂತದ್ದು ನೋಡಬಹುದು. 2 ಹಿಟಾಚಿಗಳ ಮೂಲಕವಾಗಿ ಕಾರ್ಯಾಚರಣೆ ಅನ್ನುವಂಥದ್ದು ಬಹಳಷ್ಟು ವೇಗವಾಗಿ ಸಾಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಬಹಳ ಆಳವರೆಗೂ ಕೂಡ ಅಗ್ದಿರುವಂತದ್ದು, ಅಗ್ದಿರುವ ಮಣ್ಣನ್ನ ಆ ಕಡೆ ಈ ಕಡೆ ಮತ್ತು ಆ
ಆ ಕಡೆ ಹಾಕ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಸ್ಥಳದಲ್ಲಿ ಮೆಸ್ಕಾಂ ಸಿಬ್ಬಂದಿಗಳು ಕೂಡ ಇದ್ದಾರೆ. ಯಾಕಂದ್ರೆ ವಿದ್ಯುತ್ ಕಂಬ ಇದೇ ರೀತಿ ಈ ಮಾರ್ಗವಾಗಿ ಹಾದು ಹೋಗಿದೆ. ಸದ್ಯ ವಿದ್ಯುತ್ ಪ್ರಸರಣವನ್ನ ಕಡಿತಗೊಳಿಸಲಾಗಿರುವಂತದ್ದು. ಅಂದ್ರೆ ಏನಾದ್ರೂ ಅಪಾಯ ಸಂಭವಿಸಬಹುದು ಅನ್ನುವಂತಹ ಮುಂಜಾಗ್ರತಾ ದೃಷ್ಟಿಯಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರುವಂತ